ಹಳೆಯ ಕಾಲದಲ್ಲಿ ಧರ್ಮತೇಜ ಎಂಬ ಮಹಾನ್ ರಾಜನಿದ್ದನು. ಅವನು ಪ್ರಜಾಪ್ರಿಯನಾಗಿದ್ದು ತನ್ನ ರಾಜ್ಯದಲ್ಲಿ ನ್ಯಾಯ, ಧರ್ಮ ಮತ್ತು ಕರ್ತವ್ಯವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಪಾಲಿಸುತ್ತಿದ್ದನು. ಆದರೆ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಇದರಿಂದ ಅವನು ಸದಾ ದುಗುಡದಿಂದ ಇರುತ್ತಿದ್ದನು. ಒಂದು ದಿನ ರಾಜನು ಒಂದು ದೊಡ್ಡ ಯಾತ್ರೆಗೆ ತೆರಳಿ ತನ್ನ ಜೀವನದ ಅರ್ಥವನ್ನು ಹುಡುಕಲು ಹೊರಟನು. ಈ ಪ್ರಯಾಣದಲ್ಲಿ ಅವನು ದೇವಿ ಕಲ್ಯಾಣಿಯ ದೇವಾಲಯಕ್ಕೆ ತಲುಪಿದನು. ಅಲ್ಲಿ ತಪಸ್ವಿ ಋಷಿಯೊಬ್ಬನು ಅವನನ್ನು ನೋಡುತ್ತಾ, "ಏಕೆ ರಾಜನೇ, ನಿನ್ನ ಮನಸ್ಸು ಭಾರವಾಗಿದೆಯಾ?" ಎಂದು ಕೇಳಿದನು. ರಾಜನು ತನ್ನ ಹೃದಯದ ವ್ಯಥೆಯನ್ನು ತಿಳಿಸಿದನು. ಋಷಿ ಗಂಭೀರವಾಗಿ ಧ್ಯಾನಿಸಿ ಆಮೇಲೆ ಹೇಳಿದರು, "ರಾಜನೇ, ಸಂತಾನ ಭಾಗ್ಯವೆಂಬುದು ಭಗವಂತನ ಅನುಗ್ರಹ. ಆದರೆ ನಿಜವಾದ ಸಂತೋಷದ ಮೂಲ ಒಂದೇ, ಅದು ಪ್ರೀತಿ. ನಿನ್ನ ಹೆಸರನ್ನು ಮುಂದುವರಿಸುವ ಒಬ್ಬ ಮಗನಿಗಿಂತಲೂ ನಿನ್ನ ಪ್ರೀತಿಯನ್ನು ಉಳಿಸುವ ಸಾವಿರಾರು ಜನರು ಇದ್ದರೆ ಅದು ನಿನ್ನ ಸಫಲ ಜೀವನದ ನಿಜವಾದ ಪುರಸ್ಕಾರ. ಈ ಜಗತ್ತಿನಲ್ಲಿ ನಿಜವಾದ ಪರಂಪರೆಯು ವಂಶವಲ್ಲ, ಪ್ರೀತಿಯು." ರಾಜನು ಆ ಮಾತುಗಳನ್ನು ಮನಸಾರೆ ಅರಿತುಕೊಂಡನು. ದೇವಿ ಕಲ್ಯಾಣಿ ಅವನ ಹೃದಯದಲ್ಲಿ ದಿವ್ಯ ಪ್ರಜ್ವಲನೆ ಉಂಟುಮಾಡಿದಳು. ಇಂದಿನಿಂದ ಅವನು ತಾನು ಪ್ರೀತಿಸುತ್ತಿದ್ದ ಪ್ರಜೆಗಳಿಗಾಗಿ, ಬಡವರಿಗಾಗಿ, ದೀನ ಅನಾಥರಿಗಾಗಿ ತನ್ನ ಸಂಪತ್ತು ತ್ಯಜಿಸಿ ಸೇವೆಯನ್ನು ಆರಂಭಿಸಿದನು. ಅವನ ಪ್ರೀತಿ ಮಾತ್ರವಲ್ಲ, ಅವನ ನ್ಯಾಯ, ದಯೆ ಮತ್ತು ತ್ಯಾಗ ಕೂಡ ಜನರ ಹೃದಯದಲ್ಲಿ ನಿತ್ಯಜೀವಿಯಾಯಿತು. ಈ ಕಥೆಯ ಪಾಠ: ಪ್ರೀತಿಯೇ ನಿಜವಾದ ವಂಶ. ಪ್ರೀತಿಯೇ ಶಾಶ್ವತ. ಪ್ರೀತಿಯಿಂದ ಬದುಕಿದವರ ಹೆಸರೇ ಯುಗಯುಗಾಂತರಕ್ಕೂ ಜೀವಿಸುತ್ತದೆ.